ಕಬ್ಬು ಬೆಳೆಗಾರರ ಹೋರಾಟ ಕೊನೆಗೊಂಡಿದೆ. ಸರ್ಕಾರ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿದು 3,300 ಪ್ರತಿ ಟನ್ಗೆ ದರವನ್ನು ನಿಗದಿಪಡಿಸಿದ್ರಿಂದ 9 ದಿನಗಳ ಹೋರಾಟವನ್ನ ಬೆಳಗಾವಿಯ ಹೋರಾಟಗಾರರು ಸ್ಪೆಷಲಿ ಬೆಳಗಾವಿ ಆರಂಭ ಆಗಿದ್ದು ಉಳಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ಅದು ವ್ಯಾಪಿಸಿತ್ತು. ಗುರ್ಲಾಪುರದಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ರೈತ ಹೋರಾಟಗಾರರು. ಗುರ್ಲಾಪುರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. 9 ದಿನಗಳ ಕಬ್ಬು ಬೆಳೆಗಾರರ ಪ್ರತಿಭಟನೆ ಅಂತ್ಯ ಕಂಡಿದೆ. ಅಂತ್ಯ ಅವರಿಗೆ ಒಪ್ಪಿತವಾಗೋ ರೀತಿಯಲ್ಲೇ ಅಂತ್ಯ ಕಂಡಿದೆ. ಯಾವುದೇ ರೀತಿಯ ಬಲವಂತ ಇಲ್ಲ ಮತ್ತು ಅವ್ರನ್ನ ಬಲವಂತವಾಗಿ ಒಪ್ಪಿಸುವಂತಹ ಪ್ರಮೇಯವೂ ಕೂಡ ಆಗಿಲ್ಲ. ಕಬ್ಬು ಬೆಳೆಗಾರರು ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರೋ ಪರಿಯನ್ನ ನೋಡ್ತಾ ಇದ್ದೀವಿ. ಬೆಳಗಾವಿಯ ಗುರ್ಲಾಪುರದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರೈತರು ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನ ಅವರ ಕಿವಿ ಮುಟ್ಟಿದ್ದ ಹಾಗೆ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಕುಣಿದು ಕುಪ್ಪಳಿಸಿದ್ದಾರೆ. ಹಸಿರು ಶಾಲನ್ನ ಬೀಸಿ ಜೈ ಜವಾನ್ ಜೈ ಕಿಸಾನ್ ಅಂತ ಜಯಘೋಷವನ್ನ ಮೊಳಗಿಸಿದ್ದಾರೆ. ರೈತ ಮುಖಂಡರನ್ನ ಎತ್ತಿ ಕುಣಿದಾಡುವಂತಹ ರೀತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇದೆಲ್ಲದಕ್ಕೂ ಕೂಡ ಒಂದು ಸಾರ್ಥಕ ಮನೋಭಾವ ಅವರಿಗೆ ಸಿಕ್ಕಿದೆ. ಯಾಕಂದ್ರೆ 9 ದಿನದ ಹೋರಾಟ ಆರಂಭಿಕ 4-5 ದಿನಗಳಲ್ಲಿ ಅವ್ರನ್ನ ಕೇರ್ ಮಾಡೋರೇ ಇರಲಿಲ್ಲ. ಕೊನೆಗೆ ಇದು ಯಾವಾಗ ತೀವ್ರ ಸ್ವರೂಪವನ್ನ ಪಡ್ಕೊಳ್ತು ಆಗ ಸರ್ಕಾರಕ್ಕೆ ಇದು ಏನೋ ಆಗುತ್ತೆ ಅಂತ ಅದರ ಗಂಭೀರತೆ ಅರಿತು ಕೊನೆಗೆ ಸಭೆಗಳನ್ನ ನಡೆಸಿ ಇವತ್ತು ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡ್ತು. ಅದರ ಪರಿಣಾಮ ಇವತ್ತು ಅವರಿಗೆ ಜಯ ಸಿಕ್ಕಿದೆ. ಅದರ ಖುಷಿಯನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿ ಬಾರಿ ಕಾರ್ಖಾನೆಯ ಮಾಲೀಕರು ನಮಗೆ ಮಾಡುವಂತಹ ಮೋಸ ಎಂಥದ್ದು ಅನ್ನೋದನ್ನು ಕೂಡ ಇವತ್ತಿನ ಸಭೆಯಲ್ಲಿ ಬಿಚ್ಚಿಡುವ ಕೆಲಸವನ್ನ ರೈತರು ಮಾಡಿದ್ದಾರೆ. ಎಲ್ಲವನ್ನು ಆಲಿಸಿರುವಂತಹ ಸರ್ಕಾರ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಹೇಗೆ ಸರಿಪಡಿಸುತ್ತೆ ಅನ್ನೋದನ್ನ ನೋಡಬೇಕು. ಆದರೆ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಅಂತೂ ಸರ್ಕಾರ ಪಾರಾಗಿದೆ. ಸರ್ಕಾರ ಕಬ್ಬು ಬೆಳೆಗಾರರನ್ನ ಸಂತೃಪ್ತಪಡಿಸೋ ಮೂಲಕವಾಗಿ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಸಕ್ಸಸ್ ಆಗಿದ್ರ ಪರಿಣಾಮ ಸಂಭ್ರಮಾಚರಣೆ. ರೈತರ ಸಿಟ್ಟು ರಟ್ಟೆಗೆ ಬಂದ್ರೆ ಏನಾಗುತ್ತೆ ಅನ್ನೋದರ ಬಿಸಿ ಇವತ್ತು ಸರ್ಕಾರಕ್ಕೆ ಮುಟ್ಟಿದ್ರ ಪರಿಣಾಮ ಅವರನ್ನ ಗಂಭೀರವಾಗಿ ಪರಿಗಣಿಸಿ ಅವರ ಸಮಸ್ಯೆಯನ್ನು ಆಲಿಸಿ ಕೊನೆಗೆ ಅದನ್ನು ಇತ್ಯರ್ಥಪಡಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಿದೆ. ಹೀಗಾಗಿ ರೈತರು ಖುಷಿಯಾಗಿದ್ದಾರೆ. ಅವರ ಹೋರಾಟಕ್ಕೆ ಸಿಕ್ಕ ಜಯ ಸಂಭ್ರಮಕ್ಕೆ ಕಾರಣವಾಗಿದೆ. ಹೋರಾಟದ ನೇತೃತ್ವವನ್ನು ವಹಿಸಿದಂತಹ ರೈತ ಮುಖಂಡನ್ನ ಎತ್ತಾಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಷ್ಟು ಅವರ ಭಾವನೆಗಳೇನಿತ್ತು, ನೋವೇನಿತ್ತು ಇದೆಲ್ಲವೂ ಕೂಡ ಇವತ್ತಿಗೆ ಮಾಯವಾಗಿದೆ. 3,300 ರೂಪಾಯಿ ದರ ನಿಗದಿ ಮಾಡಲಾಗಿದ್ದು ಈ ಜಟಾಪಟಿ ನಡೀತಾ ಇದೆ. ಆ ಜಟಾಪಟಿ ಇನ್ನೂ ಕೂಡ ಮುಂದುವರಿಯುತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ. ಆದರೆ ರೈತರಿಗೆ ಫೈನಲಿ ಏನಾಗಬೇಕು, ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ರೈತರು ಬಡವಾಗಿದ್ರು. ಈಗ ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದುವಾಡೆ. ದಿಲೀಪ, ರೈತರು ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಇದು ಪೂರ್ಣ ಮನಸ್ಸಿನಿಂದ ಒಪ್ಪಿದ್ದಾರೆ ಅನ್ನುವಂತಹ ಮಾತುಗಳು ವ್ಯಕ್ತವಾಗ್ತಾ ಇದೆಯಾ? ಹೌದು ದಿವ್ಯಾ, ಪ್ರಮುಖವಾಗಿ ಏನಂತಂದ್ರೆ ಈಗೇನು 3,300 ಏನು ಘೋಷಣೆ ಆಗ್ತಂತಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದಿಷ್ಟು ರೈತರು ಏನಿದ್ದಾರೆ ಎಲ್ಲರೂ ಕೂಡ ಸಂಭ್ರಮದಲ್ಲಿ ಭಾಗಿರುವಂಥದ್ದು. ಮಾನಸಿಕವಾಗಿ ಈ ಒಂದು ರೇಟನ್ನು ಒಪ್ಕೊಂಡಿದ್ದಾರೆ. ಆದರೆ ಮುಖಂಡರು ಏನು ಹೇಳ್ತಾರೆ ಅಂತಂದ್ರೆ ಇದು ಯಾವ ತರ ಕೊಡ್ತಾರೆ, 3,300 ಅಂದ್ರೆ 100 ರೂಪಾಯಿ ಏನು ಗೌರ್ಮೆಂಟ್ನವ್ರು ಕೊಡ್ತಾರಾ ಅಥವಾ 50 ರೂಪಾಯಿ ಗೌರ್ಮೆಂಟ್ನವ್ರು ಕೊಟ್ಟು 2,250 ರೂಪಾಯಿ ಕಾರ್ಖಾನೆಯವ್ರು ಕೊಡ್ತಾರಾ? ಈ ಎಲ್ಲ ವಿಚಾರಗಳನ್ನ ಸರ್ಕಾರದಿಂದ ಬಂದಂತ ಏನು ಪ್ರತಿನಿಧಿಗಳಿದ್ದಾರೆ, ಯಾರೋ ಸಚಿವರು ಬಂದು ಅಲ್ಲಿ ನಮ್ಗೆ ಏನಂತಾರೆ ವೇದಿಕೆ ಮೇಲೆ ಹೇಳಬೇಕು, ಅಂದ್ರೆ ಗುರ್ಲಾಪುರ ವೇದಿಕೆ ಮೇಲೆ ಹೇಳಿದ ಮೇಲೆ ಅದು ಒಪ್ಕೊಳ್ಳೋ ವಿಚಾರವನ್ನು ನಾವು ಹೇಳ್ತೀವಿ ಅಂತೇಳಿ. ಆದ್ರೆ ಈಗ ಸದ್ಯಕ್ಕೆ ಏನಂತಂದ್ರೆ ಚುನಾಪ ನಮ್ಮ ಜೊತೆ ಮಾತಾಡುವಾಗ ಹೇಳಿದ್ರು ಈ ಕ್ಷಣಕ್ಕೆ ನಾನು ಅದನ್ನು ಒಪ್ಪೋದಿಲ್ಲ ಹಾಗೆ ಅಂತೇಳಿ. ಆದ್ರೆ ಆ ಕಡೆ ಏನು ಗುರ್ಲಾಪುರದಲ್ಲಿ ಶಶಿಕಾಂತ್ ಗುರುಜನ್ ಇದ್ದಾರೆ, ಅವರು ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಬಹಳಷ್ಟು ಜನ ರೈತರು ವಿಜಯೋತ್ಸವನ ಆಚರಣೆ ಮಾಡ್ತಾ ಇರುವಂಥದ್ದು, ಪಟಾಕಿಯನ್ನು ಹೊಡಿತಾರಂತ ನೋಡ್ತಾ ಇರ್ಬೋದು. ಇದು ಒಂದಿಷ್ಟು ರೈತರಿಗೆ ಸಂತಸ ತಂದಿದೆ ಅಂತ ಹೇಳ್ಬೋದು. ಆದರೆ ಮುಖಂಡರು ಮಾತ್ರ ಇದನ್ನ ಒಪ್ಕೊಳ್ಳೋಕೆ ಇನ್ನೂ ಟೈಮ್ ಇದೆ. ಯಾಕಂದ್ರೆ ನಾಳೆ ಬೆಳಗ್ಗೆ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ಈ ವಿಚಾರ ಬಗ್ಗೆ ಹೇಳ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ದಿವ್ಯಾ, ದಿಲೀಪ್ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಸರ್ಕಾರ 3,300 ಘೋಷಣೆ ಮಾಡಿರುವಂಥದ್ದು ಈ ವಿಚಾರದಲ್ಲಿ ಏನಂತಂದ್ರೆ ಬೇಕಾ ಬೇಡವಾ ಅಥವಾ ಯಾರ ಕಾರ್ಖಾನೆಯವರು ಎಷ್ಟು ಕೊಡ್ತಾ ಇದ್ದಾರೆ ಅದ್ರ ವಿಚಾರವಾಗಿ ಎಲ್ಲವನ್ನೂ ಕೂಡ ಜೊತೆ ಮಾತಾಡೋಕ್ಕೆ ಚುನಪ್ಪ ಪೂಜಾರಿ ಇದ್ದಾರೆ. ಇವರು ಏನು ಒಂದು ಗುರ್ಲಾಪುರದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆ ಮುಖಂಡತ್ವ ವಹಿಸಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತ್ರ. ಚುನಪ್ಪ ಅವರು ಈಗ 3,300 ಘೋಷಣೆ ಮಾಡಿರುವಂಥದ್ದು ಈಗ ಯಾವ 3,300 ಮುಖ್ಯಮಂತ್ರಿ ಅವರ ಘೋಷಣೆ ಮಾಡ್ಯಾರು. ಅದನ್ನ ನಾವು ವಿರೋಧ ಮಾಡಲ್ಲ. ಯಾಕಂದ್ರೆ ಪ್ರಯತ್ನ ಮಾಡಿದ್ದಾರೆ. ನಾನು 3,400 ರೂಪಾಯಿ ನನ್ನ ಜೋಡಿ ಕೂಡ ಅವರ ಭಾಳ ಗಂಭೀರವಾಗಿ ಮಾತಾಡ್ರು. ನಾನು ಇದು ನಾಳೆ ಕೂಡ ನಾನು ಕಬ್ಬು ಬೆಳೆಗಾರರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹಲವಾರು ಈ 1,000 ಟನ್ 5,000 ಟನ್ ಬೆಳೀತಕ್ಕಂಥ ಮುಖಂಡರಿದ್ದಾರೆ ಇದಕ್ಕೆ ಫೌಂಡೇಶನ್. ಯಾಕಂದರೆ
ಅವರು ತೀರ್ಮಾನ ಮಾಡಬೇಕಾಗಿದೆ. ಅವ್ರ ಜೊತೆ ಈ ಕ್ಷಣಕ್ಕೆ ನೀವು 3,300 ಒಪ್ಪಂಗಿಲ್ಲ? ಸದ್ಯನೇ ನಾನು ಒಪ್ಪಲ್ಲ. ನಾಳೆ ನನ್ನ ಕಬ್ಬು ಬೆಳೆಗಾರರು ಬೆಳಗಾವಿ ಬಾಗಲಕೋಟೆ ಎಲ್ಲ ಬೆಳೆಗಾರರ ಜೊತೆ ಮಾಡಿ ನಾನು ಮುಂಜಾನೆ ನಿಮಗೆ 10 ಗಂಟೆಗೆ ತೀರ್ಮಾನ ಹೇಳ್ತೀನಿ. 9-10 ಗಂಟೆಗೆ ನಾವು 9 ಗಂಟೆಗೆ ಕರಿತೀವಿ, ಚರ್ಚೆ ಮಾಡಿ 10 ಗಂಟೆಗೆ ತೀರ್ಮಾನ ಹೇಳ್ತೀವಿ. ಆಮೇಲೆ ಅವ್ರು ಒಬ್ಬರೇ ಸರ್ಕಾರದಿರ್ತಕ್ಕಂಥ ಮಂತ್ರಿಯವರು ಬಂದೇ ನಾಳೆ ಅಧಿಕೃತವಾಗಿ ನಾಳೆ ನಾವು 1,00,000 ಜನ ಸೇರ್ತೀವಿ. ಅಲ್ಲೇ ಆ 1,00,000 ಜನದಲ್ಲಿ ಬಂದಾಗನ ಆ ಚಳವಳಿ ಮುಗಿಯೋದು. ಹಂಗಾಗಿ ಕೂತು ಹೇಳಿ ನಾವು ಬಗೆಹರಿಸ್ಕೊಳ್ಳಲ್ಲ. ನಾವು ಬಂದು ಯಾವ ರೀತಿ ಹಣ ಕೊಡ್ತಾರೆ, ಏನೇನು ಕತೆ, ಹೆಂಗೆ ಕಾರ್ಖಾನೆ ಏನು, ಸರ್ಕಾರ ಏನು ಭರಿಸುತ್ತೆ ಅನ್ನುವಂಥದ್ದನ್ನು ಇವತ್ತು ಅವ್ರ ಸರ್ಕಾರ ಶುಗರ್ ಮಂತ್ರಿ ಬರಬೇಕು. ಇಷ್ಟಿಗೆ ಬಗೆಹರಿದಿಲ್ಲ. ನಾನು ಮುಖ್ಯಮಂತ್ರಿ ಜೊತೆ ಸಭೆ ಆಗಬೇಕಾಗತ್ತಂದ್ರೆ ಇದು ಕಾರ್ಖಾನೆ ವ್ಯವಹಾರ ಬಗೆಹರಿತು. ಅಲ್ಲಿ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿ ಮಾಡಬೇಕಾಗಿದೆ. ಈಗ ಏನಂತಂದ್ರೆ 3,200 ರೂಪಾಯಿ ಈಗ ಕೊಡ್ತೀವಿ, 50 ರೂಪಾಯಿ ಏನಂತಾರೆ ಶುಗರ್ ಫ್ಯಾಕ್ಟ್ರಿ ಹೋಗ್ತಾರೆ, ಅಲ್ಲಿ 3,250 ರೂಪಾಯಿ ಜೊತೆಗೆ ಸರ್ಕಾರ 50 ರೂಪಾಯಿ ಹಾಕಿ 3,300 ಅಂತ ಹೇಳ್ತಾ ಇದ್ದಾರೆ. ಒಂದು 6 ತಿಂಗಳ ಟೈಮನ್ನು ಕೂಡ ಕೇಳ್ತಾರಂತೆ, ಮಾಹಿತಿ ಇರುವಂಥದ್ದು. ಅದಕ್ಕೇನು ಹೇಳ್ತಾರೆ? ಹೌದು, ಅದು 6 ತಿಂಗಳಿಗೆ ಕೊಡಬೇಕಾಗುತ್ತೆ. ಸರ್ಕಾರ ರೊಕ್ಕ ಕೊಡಬೇಕಂತಂದ್ರೆ ನಮ್ಮ ಕಾರ್ಖಾನೆ ಇದು ಕೃಷಿಂಗ್ ಎಂಡ್ ಆದಮೇಲೆ ಹಣ ಕೊಡಬೇಕು, ಲೆಕ್ಕಾಚಾರ ಬೇಕಲ್ವಾ? ಅವಾಗ ಅದು ಇರುತ್ತೆ. ಅದು ಏನಾದರೂ ಇರಲಿ, ಅದು ಇವತ್ತು ಅವರೇನು ನಾವು 3,400ಕ್ಕೆ ಬಂದಿದ್ದು ಅವ್ರು 300ಕ್ಕೆ ಬಂದರೆ ಅದು ನಾನು ಕಬ್ಬು ಬೆಳೆಗಾರರ ಚರ್ಚೆ ಮಾಡ್ತೀನಿ. ಬೆಳಿಗ್ಗೆ ಕೂಡ ತೀರ್ಮಾನ. ಎರಡು ಪ್ರಶ್ನೆ ಏನಂತಂದ್ರೆ, ಈಗ ನೀವು ಏನಂತಂದ್ರೆ ಸರ್ಕಾರದಿಂದ ಯಾವುದೇ ಅಧಿಕೃತವಾದ ಮಾಹಿತಿ ಆಗಲಿ ಅಥವಾ ಫೋನ್ ಆಗಲಿ ನಿಮಗೆ ಬಂದಿಲ್ಲ? ಇಲ್ಲ, ಬಂದಿತ್ತು ನನಗೆ. ಈಗ ಅಧಿಕೃತವಾಗಿ ಬಂದಿಲ್ಲ. ಆಗ CM ಅವರು ಕೂಡ ನನಗೆ ಅಲ್ಲಿ ನಾನು ವಿಡಿಯೋ ಕಾನ್ಫರೆನ್ಸ್ ಮಾಡೋರಿದ್ರು, ಇಲ್ಲಿ ಗಲಾಟೆ ಆಯ್ತಲ್ಲ, ನಾನು ಈ ಕಡೆ ಬಂದೆ. ಈ ಕಡೆ ಬರೋಂದ್ರೆ ಆಮೇಲೆ SP ಅವ್ರ ಮುಖಾಂತರ CM ಅವರು ಮಾತಾಡಿದ್ರು, CM ಮಾತಾಡಿದ್ರು, ಶಿವಾನಂದ ಪಾಟೀಲ ಕೂಡ ಮಾತಾಡಿದ್ರು. ನಾನು ಯಾವ ಕಾರಣಕ್ಕೂ ನಿಮಗೆ ನಾನು 50 ರೂಪಾಯಿ ಏನಾರು ಅಡ್ಜಸ್ಟ್ ಮಾಡ್ತು ಹಂಗೆ ಹಿಂಗೆ ಅಂದ್ರೆ 50 100 ಇಲ್ಲಣ್ಣ, ನನಗೆ 3,400 ಬೇಕೇ ಬೇಕಂತೇಳಿ ಒತ್ತಾಯ ಕೊಡಲೇಬೇಕಂತೇನು ಅಂತ ಒತ್ತಾಯ ಮಾಡಿದ್ದೀನಿ. ಕಡೆದಾಗಿ ನೀವು ಗುರ್ಲಾಪುರಕ್ಕೆ ಹೋಗೇನೆ ಏನಂತಂದ್ರೆ ಇದನ್ನು ಡಿಸೈಡ್ ಮಾಡ್ತೀರಿ? ಈಗ ಯಾವುದು ಈಗ ಸದ್ಯಕ್ಕೆ ಏನಿಲ್ಲ? ಇಲ್ಲ ಇಲ್ಲ ಇಲ್ಲ, ನಾನು ಗುರ್ಲಾಪುರಕ್ಕೆ ಹೋಗ್ಬೇಕು. ಅಲ್ಲಿ ನಾನು ನನ್ನ ಎಲ್ಲ ರೈತ ದೇವರುಗಳು ತೀರ್ಮಾನ ತಗೊಂಡೇ ಮಾಡೋದು. ಇದು ಏನಂತಂದ್ರೆ ನಾವು ಗುರ್ಲಾಪುರಕ್ಕೆ ಹೋಗಿಲ್ಲ ಫೈನಲ್ ಮಾಡೋದು, ಅದುವರೆಗೆ ಕೂಡ ಯಾವುದು ಫೈನಲ್ ಮಾಡಂಗಿಲ್ಲ. ಅಲ್ಲಿ ಎಲ್ಲ ಜನ ಕೇಳಿಬಿಟ್ಟು ಅಲ್ಲೆಲ್ಲ ಮುಖಂಡರು ಕೇಳಿಬಿಟ್ಟು ಫೈನಲ್ ಮಾಡ್ತಾರೆ. ಆದರೆ ಸದ್ಯಕ್ಕಂತೂ 3,300 ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಚುನಪ್ಪ ಪೂಜಾರಿ ತಿಳಿಸ್ತಾ ಇದ್ದಾರೆ. 10 ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ರೈತರು ಹಲವಾರು ವಿಚಾರಗಳನ್ನ ಸರ್ಕಾರದ ಮುಂದಿಟ್ಟಿದ್ರು. ಅದರಲ್ಲಿ ಪ್ರಮುಖ ಬೇಡಿಕೆಯಾಗಿದ್ದು ದರ ನಿಗದಿ ಮಾಡೋದು. ಅದರಲ್ಲಿ 3,400 ಅಟ್ಲೀಸ್ಟ್ ಫೈನಲ್ ಮಾಡಿ ಅಂತ ನಾವು ಕೇಳಿದ್ವಿ. 3,300ಕ್ಕೆ ಮಾಡಿದ್ದಾರೆ. ಇದು ನನ್ನೊಬ್ಬನ ನಿರ್ಧಾರ ಆಗಲ್ಲ, ಎಲ್ಲಾ ರೈತರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಅಂತಿಮವಾಗಿ ನಾಳೆ ನಮ್ಮ ತೀರ್ಮಾನವನ್ನ ಪ್ರಕಟ ಮಾಡ್ತೀವಿ. ಸದ್ಯಕ್ಕಂತೂ ಇದನ್ನ ನಾನು ಪೂರ್ಣ ಮನಸ್ಸಿನಿಂದ ಒಪ್ಪಿಲ್ಲ ಅಂತ ಚುನಪ್ಪ ಪೂಜಾರಿ ಅವರು ಹೇಳ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 9 ರಿಂದ 10 ಗಂಟೆಗೆ ಅವರು ಸುದ್ದಿಗೋಷ್ಠಿಯನ್ನ ಕರೀತಾರಂತೆ. ಅಲ್ಲಿ ಸುಮಾರು 1,00,000 ರೈತರು ಭಾಗಿಯಾಗ್ತಾರೆ. ಅಲ್ಲೇ ಖುದ್ದು ಸಚಿವರು ಬಂದು ಘೋಷಣೆ ಮಾಡಬೇಕು ಅಂತ ಕೂಡ ಅವರು ಡಿಮಾಂಡ್ ಅನ್ನ ಇಟ್ಟಿದ್ದಾರೆ. ಈಗಾಗಲೇ ಸುದ್ದಿಗೋಷ್ಠಿ ನಡೆಸಿ ಶಿವಾನಂದ ಪಾಟೀಲ್, HK ಪಾಟೀಲ್, CM ಸಿದ್ದರಾಮಯ್ಯನವರೆಲ್ಲರೂ ಕೂಡ ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ರೈತರ ಪರವಾಗಿ ನಾವಿದ್ದೀವಿ, ರೈತರಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಪ್ರಕಟ ಮಾಡಿದ್ದಾರೆ ಬಹಿರಂಗವಾಗಿ. ಆದರೂ ಕೂಡ ಆ ಸ್ಪಾಟ್ಗೆ ಬರಬೇಕು ಅನ್ನುವಂತಹ ಡಿಮಾಂಡ್ ಇದೆ. ಅದನ್ನು ಹೇಗೆ ಸಚಿವರು ನಿಭಾಯಿಸ್ತಾರೆ ಅನ್ನೋದನ್ನ ನೋಡಬೇಕು. ನಿನ್ನೆ ಅವರು ಹೋದಂತಹ ಸಂದರ್ಭದಲ್ಲಿ ಇದ್ದಂತಹ ಪರಿಸ್ಥಿತಿಗೂ ನಾಳೆ ಅವರು ಹೋಗೋ ಸಂದರ್ಭದಲ್ಲಿ ಇರುವಂತಹ ಪರಿಸ್ಥಿತಿಗೂ ಭಿನ್ನವಾಗಿದೆ.